ಸೊ ಮೂವಿ ಸ್ಟಾರ್ಟ್ ಆಗೋದು ನಮ್ಮ ಮೇನ್ ಕ್ಯಾರೆಕ್ಟರ್ ಜೋಸಫಿಂದ ಇಂಟ್ರೊಡಕ್ಷನ್ ಕೊಡೋದು. ಸೊ ಈಸ್ ಅ ಎಕ್ಸ್ ಪೊಲೀಸ್ ಮ್ಯಾನ್. ಒಂದು ಕೇಸ್ ಕರೆದಿರ್ತಾರೆ. ಈ ಒಂದು ರಿಟೈರ್ಡ್ ಆಗಿದ್ರು ಕೂಡ ಪೊಲೀಸ್ ಅವರು ಇನ್ನ ಸ್ಟಿಲ್ ಇವನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬಿಕಾಸ್ ಈ ಹ್ಯಾಸ್ ವೆರಿ ಗುಡ್ ಇಂಟ್ಯೂಯೇಟಿವ್, ಅಂದರೆ ತುಂಬ ಈ ಪಝಲ್ ಸಾಲ್ವ್ ಮಾಡೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾನೆ. ಸೊ ಕರೆದಾಗ ಆ ಕೇಸ್ ತೊಗೊಂಡು ಇಮಿಡಿಯೇಟ್ಲಿ ಆ ಸ್ಪಾಟಲ್ಲೇ ಸಾಲ್ವ್ ಮಾಡ್ತಾನೆ. ಬೇರೆಯವ್ರು ಯಾರ ಕೈಯಲ್ಲೂ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಇದರಿಂದ ಗೊತ್ತಾಗುತ್ತೆ ಈ ಜೋಸಫ್ ಎಷ್ಟು ಸ್ಮಾರ್ಟ್ ಇದಾನಂತ. ನೆಕ್ಸ್ಟ್ ಫರ್ದರ್ ಪ್ರೊಲಾಂಗ್ ಆದಮೇಲೆ ವಿ ಗೆಟ್ ಟು ನೋ ಮೋರ್ ಅಬೌಟ್ ಜೋಸಫ್. ಹಿ ಈಸ್ ಲಿವಿಂಗ್ ಅಲೋನ್ ಇನ್ ದ ಹೌಸ್. ಅವನಿಗೆ ಡಿವೋರ್ಸ್ ಆಗಿದೆ. ಆಮೇಲೆ ಅವ್ರ ಮಗಳು ಇದ್ಲು, ಶಿ ಡೈಡ್ ಇನ್ ದ ಆಕ್ಸಿಡೆಂಟ್. ಆಮೇಲೆ ಏನೋ ಒಂದು ತಲೆಯಲ್ಲಿ ಅವ್ನು ಕಾಡ್ತಾ ಇರುತ್ತೆ, ಏನೋ ಒಂದು ವಿಷಯ ತುಂಬ ತಲೆಯಲ್ಲಿ ಹಿಡ್ಕೊಂಡು ಅವನು ಒಂಥರ ಸೈಕೋ ಆಗಿರ್ತಾನೆ. ಸೊ ಆ ವಿಷಯ ಈ ಸ್ಟಾರ್ಟಿಂಗಲ್ಲಿ ಹೇಳಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಗೊತ್ತಾಗುತ್ತೆ. ಸೊ ಕೆಲವು ಸಾಂಗ್ಸ್ಗಳಾದ ಮೇಲೆ ಆ್ಯಕ್ಚುಯಲ್ ಪ್ಲಾಟ್ ಸ್ಟಾರ್ಟ್ ಆಗುತ್ತೆ. ಇವಾಗಿಂದ ಅವ್ರ ಎಕ್ಸ್ ವೈಫು ಆಕ್ಸಿಡೆಂಟಲ್ಲಿ ತೀರೋಗ್ತಾರೆ, ಸೇಮ್ ವೇ ಆ್ಯಸ್ ಡಾಟರ್. ಸೊ ಇವನಿಗೆ ಸ್ವಲ್ಪ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಸ್ಪಾಟ್ಗೆ ಹೋಗಿ ಈ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಹೆಂಗೆ ಆಕ್ಸಿಡೆಂಟ್ ಆಯಿತು, ಯಾವ ಥರ, ಏನು ಗೊತ್ತು, ಆಮೇಲೆ ಅಲ್ಲಿ ಅಕ್ಕಪಕ್ಕ ಯಾರಾದರೂ ಏನಂತಾರೆ ವಿಕ್ಟಿಮ್ ಅನ್ನಲ್ಲ, ಅವ್ರಿಗೆ ವಿಟ್ನೆಸಸ್ ಇದಾರ ಇಲ್ವಾ ನೋಡ್ತಾರೆ. ಸೊ ಹಿಂಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಒಂದು ತಿಳಿಯುತ್ತೆ, ಇದು ಆಕ್ಸಿಡೆಂಟ್ ಅಲ್ಲ, ಮರ್ಡರ್, ಪ್ಲ್ಯಾಂಡ್ ಮರ್ಡರ್. ಅದು ಹೆಂಗೆ ಗೊತ್ತಾಗುತ್ತೆ? ಸೊ ಅವ್ರ ಎಕ್ಸ್ ವೈಫ್ ಬಿದ್ದಿದ್ದ ಸ್ಪಾಟ್ ನೋಡ್ತಾನೆ. ಸ್ಕೂಟಿ ಬಿದ್ದಿರುತ್ತೆ, ಅವ್ರ ಎಕ್ಸ್ ವೈಫು ಬಿದ್ದಿರ್ತಾರೆ ಆ ಕಡೆ ಸೈಡಲ್ಲಿ. ಇಬ್ಬರು ಬಿದ್ದಿರ್ಬೇಕಾದ್ರೆ ಎಕ್ಸ್ ವೈಫು ಅವ್ರ ಡೆತ್ ಹೆಂಗಾಯ್ತಂತ ಇದರಲ್ಲಿ ರಿಪೋರ್ಟಲ್ಲಿ ಹೆಂಗೆ ಬರ್ದಿರ್ತಾರಂದ್ರೆ, ತಲೆ ಹಿಂದ್ಗಡೆ ಜೋರಾಗಿ ಏಟು ಬಿದ್ದಿರುತ್ತೆ. ಸೊ ಅದರಿಂದ ಬ್ರೈನ್ ಡೆಡ್ ಆಗುತ್ತೆ. ಬಟ್ ಅಕ್ಕಪಕ್ಕ ಅವ್ರು ಬಿದ್ದಿದ್ದ ಸ್ಪಾಟಲ್ಲಿ ನೋಡ್ತಾರೆ, ಅಕ್ಕಪಕ್ಕ ಏನೂ ಇಲ್ಲ, ಅಂತ ಹಾರ್ಡ್ ಸರ್ಫೇಸ್ ಏನಿಲ್ಲ. ಅವ್ರು ಬಿದ್ದಿದ್ದು ಒಂದು ಸಾಫ್ಟ್ ಗ್ರಾಸ್ ಮೇಲೆ. ಹಿಂದ್ಗಡೆ ಏನು ಕಲ್ಲುಗಳಿಲ್ಲ, ಒಂದು ದೊಡ್ಡ ಏನೋ ಶಾರ್ಪ್ ಆಬ್ಜೆಕ್ಟ್ಸ್ ಏನೂ ಇರಲ್ಲ. ಬಟ್ ರಿಪೋರ್ಟಲ್ಲಿ ಬರ್ದಿರೋದು ತಲೆ ಹಿಂಭಾಗದಲ್ಲಿ ಜೋರಾಗಿ ಬಿದ್ದು ಅವ್ರಿಗೆ ಬ್ರೈನ್ ಡೆಡ್ ಆಗಿರೋದು. ಸೊ ಇದು ಅವನಿಗೆ ಒಂಥರ ಡೌಟ್ ಬರುತ್ತೆ, ಯಾಕೆ ಈ ಥರ ಆಯ್ತಂತ. ಸೊ ಅಲ್ಲಿಂದ ಅವನು ಇನ್ವೆಸ್ಟಿಗೇಷನ್ ಮುಂದೆ ಹೊರಿಸ್ತಾನೆ, ಅಂದರೆ ಮುಂದೆ ತೊಗೊಂಡು ಹೋಗ್ತಾನೆ. ಸೊ ಈ ಥರ ಮಾಡ್ತಾ ಕೆಲವು ಜನರುಗಳು ಮೀಟ್ ಮಾಡ್ತಾರೆ. ಈ ಜನರುಗಳು ಯಾರಂದ್ರೆ, ಒಂದ್ಸಲಿ ಅವ್ರ ಮಗಳು ಮತ್ತೆ ಅವ್ರ ಎಕ್ಸ್ ವೈಫ್ ತೀರೋದ್ಮೇಲೆ ಈ ಹಾಸ್ಪಿಟ್ಲಲ್ಲಿ ಆ್ಯಕ್ಚುಲಿ ಅವ್ರು ವೆಂಟಿಲೇಟ್ರಲ್ಲಿ ಇರ್ತಾರೆ. ಬಟ್ ಇವ್ರು ಏನು ರೆಕಮೆಂಡ್ ಮಾಡ್ತಾರೆ ಅಂದರೆ, ಇಮಿಡಿಯೇಟ್ಲಿ ವೆಂಟಿಲೇಟ್ರಿಂದ ತೆಗೆದುಬಿಡೋಣ, ಯಾಕಂದ್ರೆ ಅವರು ಬ್ರೈನ್ ಡೆಡ್ ಆಲ್ರೆಡಿ ಆಗಿದೆ, ಇನ್ನು ಉಳಿಸೋದು ಏನು ಯೂಸ್ ಇಲ್ಲ. ಸೊ ಇದಾದ್ಮೇಲೆ ಅವ್ರಿಗೆ ಹೇಳ್ತಾರೆ, ಇವಾಗ ನಾವು ಆರ್ಗನ್ ಡೊನೇಟ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಇವ್ರ ಹತ್ರ, ಫ್ಯಾಮ್ಲಿ ಹತ್ರ ಕೇಳ್ಕೊಳ್ತಾರೆ. ಸೊ ಅದರಿಂದ ಏನು ಮಾಡ್ತಾರಂದರೆ, ಈ ಆರ್ಗನ್ಗಳನ್ನ ಅವ್ರ ಶರೀರದಿಂದ ತೆಗೆದುಬಿಟ್ಟು ಯಾರ್ಯಾರಿಗೆ ನೀಡ್ ಇರುತ್ತೆ ಅವ್ರಿಗೆಲ್ಲ ಏನಂತಾರೆ, ಅವ್ರಿಗೆಲ್ಲ ಕೊಟ್ಟುಬಿಡ್ತಾರೆ, ಕೈ ಕೊಡಲ್ಲ, ಆಪ್ರೇಷನ್ ಮಾಡಿಸ್ತಾರೆ. ಸೊ ಈ ಯಾರ್ಯಾರಿಗೆ ಆರ್ಗನ್ ಡೊನೇಟ್ ಆಗಿರುತ್ತಲ್ಲ ಅವ್ರ ಕಡೆ ಎಲ್ಲ ಹೋಗಿ ಏನಂತಾರೆ ಮಾತುಕತೆ ಎಲ್ಲ ನಡೆಸ್ತಾರೆ. ಸೊ ಮೋಸ್ಟ್ಲಿ ಈ ಆರ್ಗನ್ ಡೊನೇಟ್ ಮಾಡಿರೋದು ಈ ವಿಲೇಜ್ ಪೀಪಲಲ್ಲಿ ಇರ್ತಾರಲ್ಲ, ತುಂಬ ಪುವರ್ ಪೀಪಲ್ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಮಾತಾಡ್ತಾರೆ. ಎಲ್ಲ ಒಂದೊಂದಾಗಿ ತಿಳ್ಕೊಳ್ತಾನೆ ಜೋಸಫ್ ಯಾರ್ಯಾರು ಡೊನೇಟ್ ಆಗಿದೆ ಅಂತ. ಇದಾದ್ಮೇಲೆ ಮತ್ತೆ ಪುನಃ ವಾಪಸ್ ಮನೆಗೆ ಬರ್ತಾನೆ, ಮತ್ತೆ ಕುತ್ಕೊಳ್ತಾನೆ ಚೇರಲ್ಲಿ, ನೆನೆಸ್ಕೊಳ್ತಾನೆ. ಕೆಲವು ಫ್ಲ್ಯಾಶ್ ಬ್ಯಾಕ್ಗಳಿದೆ ನಮಗೆ.
ಸೊ ಈ ಜೋಸಫ್ ಮದುವೆ ಆಗೋಕ್ಕಿಂತ ಮುಂಚೆ ಒಬ್ಳು ಹುಡುಗಿ ಮೇಲೆ ಪ್ರೀತಿ ಇರೋದು ತುಂಬ. ಬಟ್ ಏನಾಗುತ್ತೆ ಅಂದರೆ ಮನೆಯವರು ಆ ಹುಡುಗಿ ಮನೆಯವರು ಒಪ್ಕೊಂಡಿರಲ್ಲ. ಬಿಕಾಸ್ ಇವನು ಅನ್ಎಂಪ್ಲಾಯ್ಡ್ ಆಗಿರ್ತಾನೆ, ಕೆಲಸ ಇರಲ್ಲ ಏನಿರಲ್ಲ. ಸೊ ಇವ್ರು ಏನು ತಿಳ್ಕೊಳ್ತಾರೆ ಅಂದರೆ ಅನ್ಎಂಪ್ಲಾಯ್ಡ್ ಕೊಡೋ ಬದಲು ಅನ್ಎಂಪ್ಲಾಯ್ಡ್ ಪರ್ಸನ್ ಕೊಡೋ ಬದಲು ನಂದು ಮಾನ ಎಲ್ಲ ಹೋಗ್ಬಿಡತ್ತೆ. ಈ ಒಂದು ಜೋಸಫ್ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಈ ಹುಡುಗಿನ. ಸೊ ಅವ್ರು ಯಾರೋ ಏನೋ ಆಚೆಯಿಂದ ತುಂಬ ಒಳ್ಳೆ ಜನ ಥರ ಕಾಣಿಸೋ ಥರ ಇರ್ತಾರೆ. ಬಟ್ ಅವ್ರು ಏನು ಒಳ್ಳೆಯವ್ರು ಇರಲ್ಲ. ಸೊ ಆ ಹುಡುಗಿ ಇವನಿಗೆ ಮದುವೆ ಆಗುತ್ತೆ. ಜೋಸಫು 2 years ಅಂತ ಪೊಲೀಸ್ ಟ್ರೈನಿಂಗ್ ಅಂತ ಹೋಗ್ತಾನೆ. ಬಟ್ ಅವ್ನು ಬರೋಷ್ಟರಲ್ಲಿ ಅವ್ರ ಪ್ರಿಯತಮೆಗೆ ಮದುವೆ ಆಗಿರುತ್ತೆ. ಹೇಳಕ್ಕೆ ಒಂಥರ ವಿಚಿತ್ರ ಅನಿಸ್ತಿದೆ. ಸೊ ಅವ್ನು ಬಿಟ್ಬಿಡ್ತಾನೆ, ಇನ್ನೇನು ಮಾಡೋಕ್ಕಾಗಲ್ಲ, ಮದುವೆ ಆಯ್ತು ಅವ್ರದ್ದು, ಮುಂದೆ ಅವ್ನ ಲೈಫ್ ನೋಡ್ಕೋಬೇಕಲ್ಲ ಅಂತ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾನೆ. ಸೊ ಹೀಗೆ ನಡೀತಾ ಪೊಲೀಸ್ ಡ್ಯೂಟಿ ಜಾಯಿನ್ ಆಗ್ತಾನೆ. ಸೊ ಒಂದು ಮರ್ಡರ್ ನಡೆದಿರುತ್ತೆ. ಆ ಮನೆಗೆ ಹೋಗ್ತಾನೆ. ಈ ಬಾಡಿ ಇರುತ್ತೆ, ಒಬ್ಳು ಹೆಣ್ಮಗಳದು ಬಾಡಿ ಬಿದ್ದಿರೋದು ಕೆಳಗಡೆ. ಆಮೇಲೆ ಇವನು ಸ್ಟಾರ್ಟ್ ಮಾಡ್ತಾನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡೋಕ್ಕೆ. ಹಿಂಗೆಲ್ಲ ನೋಡ್ತಾ ಮೆಜರ್ಮೆಂಟ್ಸು ಇದು ಸ್ಪಾಟ್ ಎಲ್ಲ ನೋಡ್ತಾ ಇರ್ತಾನೆ, ಗುರುಸ್ತಾ ಇರ್ತಾನೆ ಏನೇನು ಆಗಿದೆ ಅಂತ. ಸೊ ಹಿಂಗೆ ನೋಡ್ತಾ ಅಲ್ಲಿ ಕಪ್ಪಲ್ದು ಅವ್ರದ್ದು ಆ ಹುಡುಗಿದ್ದು ಡೆಡ್ ಬಾಡಿ ಇದೆಲ್ಲ, ಅವ್ರ ಮದುವೆ ಆಗಿರೋ ಹುಡುಗಿ. ಸೊ ಹಿಂಗೆ ನೋಡ್ತಾ ಅವ್ರ ಮದುವೆ ಫೋಟೋ ನೋಡ್ತಾನೆ ಗೋಡೆ ಮೇಲೆ. ಅದು ನೋಡ್ತಾ ಫುಲ್ಲು ರಿಯಲೈಸ್ ಆಗುತ್ತೆ ಈ ಹುಡುಗಿ ಅವನು ಪ್ರೀತಿಸಿದವಳು. ಸೊ ಆಮೇಲೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಆ್ಯಕ್ಚುಲಿ ಆ ಹುಡುಗಿ ಬಂದು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿರ್ತಾವೆ ಮುಂಚೆ, ಗಂಡ ತುಂಬ ಕುಡ್ಕೊಂಡ್ಬಂದು ಹೊಡಿತಾ ಇದ್ದ ಮನೆಯಲ್ಲಿ ಅಂತ. ಬಟ್ ಇವರು ಪೊಲೀಸವ್ರು ಯಾರು ಸೀರಿಯಸ್ ಆಗಿ ತೊಗೊಂಡಿರಲ್ಲ. ಎಸ್ಪೆಷಲಿ ಜೋಸಫ್ಗೆ ಆ ಕೇಸ್ ಬಂದಿರುತ್ತೆ, ಅವನು ಆ ಕೇಸನ್ನ ನೋಡಿರಲ್ಲ. ಆ್ಯಕ್ಚುಲಿ ಆ ಫೈಲ್ ಓಪನ್ ಮಾಡಿ FIR ನೋಡಿರಲ್ಲ. ಸೊ ಇದರಿಂದ ಅವಳು ಸತ್ತೋಗ್ತಾಳೆ. ಸೊ ತುಂಬ ಏನಂತಾರೆ ಟಾರ್ಚರ್ ಕೊಟ್ಟು ಸಾಯಿಸಿರ್ತಾನೆ. ಅವಳು ಕೈ ಹೋಗಿರುತ್ತೆ, ಕೈ ಇರಲ್ಲ, ಆಮೇಲೆ ಎಲ್ಲ ಬೆನ್ನ ಮೇಲೆ ಎಲ್ಲ ಹೊಡೆದಿರ್ತಾನೆ. ಫುಲ್ಲು ಒಂಥರ ಕಂಪ್ಲೀಟ್ಲಿ ಡಿವ್ಯಾಸ್ಟೇಟಿಂಗ್ ಅನ್ಸುತ್ತೆ ನೋಡೋಕ್ಕದು. ಆ ಸೀನ್ ನೋಡಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಆ ಜೋಸಫ್ ಮೇಲೆ ಹಿಂಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅವ್ನು ಕಂಪ್ಲೀಟ್ಲಿ ಸೈಲೆಂಟ್ ಆಗಿಬಿಡ್ತಾನೆ. ಮನೆಗೆ ಹೋಗಿ ಅವ್ರ ಹೆಂಡತಿ ಹತ್ರ ಮಾತಾಡ್ಸಲ್ಲ ಅಷ್ಟೊಂದು, ಕಂಪ್ಲೀಟ್ಲಿ ಡಿಸ್ಟೆಂಟ್ ಆಗಿಬಿಡ್ತಾನೆ. ಸೊ ಹೆಂಡತಿ ತುಂಬ ಟ್ರೈ ಮಾಡ್ತಾಳೆ, ಏನಾಯಿತು ಏನು ವಿಚಾರ. ಒಂದ್ಸಲಿ ಯಾರ ಹತ್ರ ಇದು ಅಫೇರ್ ಇಟ್ಕೊಂಡಿದೆ ಅಂತಾನೆ ಡೈರೆಕ್ಟಾಗಿ ಕೇಳಿಬಿಡ್ತಾಳೆ. ಅವಾಗಲೂ ಜೋಸಫ್ ಸೈಲೆಂಟ್ ಆಗಿರ್ತಾನೆ. ಸೊ ಒಂದು ದಿವಸ ಅವ್ರ ಜೋಸಫ್ ಹೆಂಡತಿ ಡೈವೋರ್ಸ್ ಬೇಕು ಅಂತ ಕೇಳಿಬಿಡ್ತಾಳೆ. ರಿಯಾಕ್ಷನ್ ಹೆಂಗೆ ಬರುತ್ತೆ ಅಂತ ಅವನ ಕಡೆಯಿಂದ. ಜೋಸಫ್ ಏನಿಲ್ಲ, ಓಕೆ ಅದರ ಮಗಳು ನನ್ನ ಕಡೆ ಇರಲಿ ಅಂತ ಡೈರೆಕ್ಟಾಗಿ ವಿತೌಟ್ ಎನಿ ಫೀಲಿಂಗ್ ಹೇಳ್ಬಿಡ್ತಾನೆ. ಸೊ ಇವಳಿಗೆ ಒಂಥರ ನೋವಾಗ್ಬಿಡೋದು ತುಂಬ. ಆಮೇಲೆ ಮನೆ ಬಿಟ್ಟೆ ಹೋಗ್ಬಿಡ್ತಾಳೆ. ಅಲ್ಲಿವರೆಗೂ ಅವ್ರ ಎಕ್ಸ್ ವೈಫ್ ಸ್ಟೋರಿ ಮತ್ತು ಎಕ್ಸ್ ಲವರ್ ಸ್ಟೋರಿ ಇಬ್ಬರದ್ದು ಸ್ಟೋರಿ ಒಂಥರ ಸ್ಯಾಡ್ ಸ್ಟೋರಿನ. ಮತ್ತೆ ಫ್ಲ್ಯಾಶ್ ಫಾರ್ವರ್ಡ್ ಬಂದ್ಬಿಟ್ಟು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಈ ಆಕ್ಸಿಡೆಂಟ್ ಆಗಿರೋ ಕಾರ್ಗಳಿರುತ್ತಲ್ಲ, ಒಂದು ಕಾರ್ ಏನಾಗಿರುತ್ತೆ ಅಂದರೆ ಆಕ್ಸಿಡೆಂಟ್ ಟೈಮಲ್ಲಿ ಒಂದು ಕಾರು ಗುದ್ಕೊಂಡು ಹೋಗುತ್ತೆ ಅವರು ಓಡಿಸ್ತಿರೋ ಸ್ಕೂಟಿನ. ಇನ್ನೊಂದು ಕಾರ್ ಬರುತ್ತೆ ಅಪೋಸಿಟ್ ವೇಯಿಂದ. ಆ ಕಾರು ಇವ್ರನ್ನ ಆಕ್ಸಿಡೆಂಟ್ ಆಗಿರ್ತಾರಲ್ಲ ಅವ್ರನ್ನ ಎತ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಸೊ ಈ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಏನೋ ನಡೆದಿರುತ್ತೆ. ಯಾಕಂದರೆ ಈ ಆಕ್ಸಿಡೆಂಟ್ ಆದಾಗ ಅವ್ರು ಬದುಕಿರ್ಬೋದು, ಹೇಳೋಕ್ಕಾಗಲ್ಲ. ಎವ್ರಿ ಟೈಮ್ ಸಾಯ್ತಾರಂತ ಹೇಳೋಕ್ಕಾಗಲ್ಲ. ಸೊ ಈ ಕಾರ್ ತೊಗೊಂಡು ಹೋಗ್ತಾರಲ್ಲ ಆ ಟೈಮಲ್ಲಿ ಏನೋ ಕಿತಾಪತಿ ಮಾಡಿರ್ಬೋದು ಅಂತ ಜೋಸಫ್ ಡೌಟ್ ಬರುತ್ತೆ. ಸೊ ಈ ಥರ ಇನ್ವೆಸ್ಟಿಗೇಟ್ ಮಾಡ್ತಾ ಆ 2 ಕಾರ್ಗಳ ಓನರ್ ಪತ್ತೆ ಹಚ್ತಾನೆ. ಸೊ ಇವನು ಒಂದು ಸ್ಕೀಮ್ ಔಟ್ ಮಾಡ್ತಾನೆ. ಸೊ ಇದೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾ ಲಾಸ್ಟಲ್ಲಿ ಒಂದು ಪ್ಲ್ಯಾನ್ ಹ್ಯಾಚ್ ಔಟ್ ಮಾಡ್ತಾನೆ. ಸೊ ಅದೇ ದಾರಿಯಲ್ಲಿ ಬರ್ತಾ ಅವನು ಸೇಮ್ ಸ್ಕೂಟಿಯಲ್ಲಿ ಹೋಗ್ತಾ ಇರ್ತಾನೆ. ಹಿಂದೆ ಆ ಸೇಮ್ ಕಾರ್ ಅಂಬಾಸಿಡರ್ ಕಾರ್ ಫಾಲೋ ಮಾಡ್ತಾ ಇರುತ್ತೆ. ಅಂಬಾಸಿಡರ್ ಅಲ್ಲ ಯಾವುದೋ ಜೀಪ್ ಇರುತ್ತೆ, ಅದು ಫಾಲೋ ಮಾಡ್ತಾ ಆ ಜೀಪ್ ಇವನಿಗೆ ಗುದ್ಕೊಂಡು ಹೋಗ್ಬಿಡುತ್ತೆ.
ಕೂತ್ಕೊಂಡು ಹೋದಾಗ ಇವನಿಗೂ ಆಕ್ಸಿಡೆಂಟ್ ಆಗುತ್ತೆ, ಇವನು ಅನ್ಕಾನ್ಷಿಯಸ್ ಆಗ್ತಾನೆ, ಇವನು ಸತ್ತೋಗಿರಲ್ಲ. ಸೊ ಆ ಸೇಮ್ ಅಂಬಾಸಿಡರ್ ವಿಚ್ ಕ್ಯಾರೀಸ್ ಎವ್ರಿ ಯಾರಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಕರ್ಕೊಂಡು ಹೋಗುತ್ತಲ್ಲ ಹಾಸ್ಪಿಟ್ಲಿಗೆ, ಆ ಸೇಮ್ ಕಾರ್ ಮತ್ತೆ ಇಲ್ಲಿ ಬರುತ್ತೆ, ಬಾಡಿನ ಕಾರಲ್ಲಿ ಹಾಕ್ತಾರೆ, ಕಾರು ಹಾಸ್ಪಿಟಲ್ ಕಡೆ ಹೋಗುತ್ತೆ, ಅಲ್ಲಿ ಅವನು ಸತ್ತೋಗಿರ್ತಾನೆ. ಸೊ ಇದು ಎಂಡಿಂಗ್ ಅಲ್ಲ, ಇದೆಲ್ಲ ಪ್ರೀ ಪ್ಲ್ಯಾನ್ಡ್. ಸೊ ಇದಕ್ಕಿಂತ ಮುಂಚೆ ಏನು ಮಾಡಿರ್ತಾನೆ ಅಂದರೆ, ಈ ಕಾರ್ಗಳೆಲ್ಲ ಸಿಕ್ಕಿರುತ್ತಲ್ಲ, ಆ ಕಾರ್ ಒಳಗಡೆ ಕ್ಯಾಮ್ರಾಗಳನ್ನ ಫಿಟ್ ಮಾಡ್ತಾರೆ, ಇವರು ಮತ್ತು ಇವ್ರ ಫ್ರೆಂಡ್ಸು ಸೇರಿಕೊಂಡು. ಆ ಕಾರ್ ಒಳಗಡೆ ಕ್ಯಾಮ್ರಾ ಫಿಟ್ ಮಾಡಿ, ಆಮೇಲೆ ಕೆಲವು ಡಾಕ್ಯುಮೆಂಟ್ಸ್ಗಳೆಲ್ಲ ಬರೆದಿರ್ತಾರೆ. ಇದೆಲ್ಲ ಆಗೋಕ್ಕಿಂತ ಮುಂಚೆ ಅವನ ಫ್ರೆಂಡ್ ಒಬ್ಬ ಸೈಬರ್ ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವಂಗೆ ಹೇಳ್ತಾನೆ, ಈ ಲ್ಯಾಪ್ಟಾಪ್ ತೊಗೊಂಡೋಗಿ ಹಾಸ್ಪಿಟ್ಲು ಎಲ್ಲೋ ಗೊತ್ತಿಲ್ಲ, ಎಲ್ಲೋ ತೊಗೊಂಡೋಗ್ತಾನೆ, ಆ ಹಾಸ್ಪಿಟಲ್ ಡೇಟಾ ಬೇಸ್ನ ಹ್ಯಾಕ್ ಮಾಡ್ತಾನೆ. ವೇರ್ ಈ ಪೇಷಂಟ್ಸ್ಗಳು ಬರ್ತಾರಲ್ಲ, ಪ್ರೊನೌನ್ಸ್ ಡೆಡ್ ಮಾಡ್ತಾರೆ, ಆಮೇಲೆ ಆರ್ಗನ್ ಡೊನೇಟ್ ಮಾಡಿ ಅಂತ ಹೇಳ್ತಾರಲ್ಲ, ಆ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿಂದ ಹ್ಯಾಕ್ ಮಾಡಿ ಅಲ್ಲಿ ಬರೋ ಡೇಟಾಗಳು ಈ ಲ್ಯಾಪ್ಟಾಪ್ಗೂ ಫೀಡ್ ಆಗಬೇಕು ಅಂತ ಆ ಥರ ಮಾಡು ಅಂತ ಹೇಳಿರ್ತಾನೆ. ಸೊ ಅವ್ನು ಮಾಡಿ ಈ ಲ್ಯಾಪ್ಟಾಪ್ ಅವ್ನಿಗೆ ವಾಪಸ್ ಕೊಡ್ತಾನೆ. ಆ ಲ್ಯಾಪ್ಟಾಪಲ್ಲಿ ಒಂದೊಂದು ವಿಷಯಗಳು ನಿಧಾನಕ್ಕೆ ಆಚೆ ಬರ್ತಾ ಇರುತ್ತೆ. ಸೊ ಆ್ಯಕ್ಚುಯಲ್ ಸ್ಟೋರಿ ಏನಂದರೆ, ಈ ಆಕ್ಸಿಡೆಂಟಲ್ ವಿಕ್ಟಿಮ್ಸ್ ಇರ್ತಾರಲ್ಲ, ಆ ಅಂಬಾಸಿಡರ್ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಅವರು ಇಬ್ಬರು ಕಪಲ್ ಇರ್ತಾರೆ, ಒಬ್ಳು ಹೆಣ್ಮಗಳು ಮತ್ತು ಒಬ್ಬ ಗಂಡ ಹೆಂಡತಿ ಅಂತಾರನೇ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಸೊ ಹ್ಯಾಮರ್ ತೊಗೊಂಡು ಅವ್ರ ತಲೆ ಹಿಂಭಾಗದಲ್ಲಿ ಜೋರಾಗಿ ಹೊಡಿತಾರೆ, ಅದರಿಂದ ಅವರು ಇಮಿಡಿಯೇಟ್ ಡೆತ್ ಆಗಿಬಿಡುತ್ತೆ, ಅಲ್ಲಿ ಬ್ರೈನ್ ಡೆಡ್ ಆಗ್ತಾರೋ ಇಲ್ಲ ಇಮಿಡಿಯೇಟ್ ಡೆತ್ ಆಗಿಬಿಡುತ್ತೆ. ಆಮೇಲೆ ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ರಿಗೆ ಹೇಳ್ತಾರೆ. ಆಮೇಲೆ ಇವ್ರ ಫ್ಯಾಮಿಲಿ ಅವರು ಎಲ್ಲ ಬಂದಾಗ, ಸಾರಿ ಇವ್ರಿನ್ನ ಬದುಕಿಲ್ಲ, ಆರ್ಗನ್ ಡೊನೇಟ್ ಮಾಡಲ ಅಂತ ಕೇಳ್ತಾರೆ, ಕ್ವಶನ್ ಕೇಳ್ತಾರೆ. ಅವರು ಓಕೆ ಅಂದಾಗ ಇವ್ರು ಇನ್ನೊಂದು ಪ್ಲ್ಯಾನ್ ಹ್ಯಾಚ್ ಮಾಡಿರ್ತಾರೆ ಇದನ್ನು ಮುಚ್ಚಿಕ್ಕಕ್ಕೆ. ಈ ಅವಾಗಲೇ ಹೇಳಿದ್ನಲ್ಲ, ಈ ಆರ್ಗನ್ ಎಲ್ಲ ಪುವರ್ ಪೀಪಲ್ ಜಾಸ್ತಿ ಡೊನೇಟ್ ಮಾಡ್ತಾರಂತ. ಸೊ ಒನ್ಸ್ ಅವ್ರ ಆಪ್ರೇಷನ್ ಬಂದಾಗ ಯಾರಿಗೆ ನೆಸಸರಿ ಇರುತ್ತೆ ಆರ್ಗನ್ಸ್ದು, ಆ್ಯಕ್ಚುಯಲ್ ಆಗಿ ಆಪ್ರೇಷನ್ ಮಾಡ್ತಾರೆ, ಬಟ್ ಆ ಆರ್ಗನ್ಸ್ನ ಟ್ರಾನ್ಸ್ಫರ್ ಮಾಡಲ್ಲ, ಹಂಗೆ ಬಿಟ್ಬಿಡ್ತಾರೆ ಇವ್ರನ್ನ. ಸೊ ಇವರು ಯಾರಿಗೆ ನೆಸಸರಿ ಇರುತ್ತಲ್ಲ ಆರ್ಗನ್, ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಆಗಿರೋದೇ ಇಲ್ಲ. ಸೊ ಸ್ವಲ್ಪ ದಿವಸ ಆದಮೇಲೆ ಅವರು ಸತ್ತೋಗ್ಬಿಡ್ತಾರೆ, ಯಾರು ಕೇಳಲ್ಲ ಅವಾಗ. ಬಟ್ ಇದೆಲ್ಲ ಕವರ್ ಅಪ್ ಇರುತ್ತೆ. ಆ್ಯಕ್ಚುಯಲ್ ಆಗಿ ಆರ್ಗನ್ ಡೊನೇಟ್ ಮಾಡ್ತಾ ಇರೋದು ಯಾರೋ ಫಾರಿನರ್ಸ್ಗೆ, ವಿಚ್ ದೇ ಕ್ಯಾನ್ ಸೆಲ್ ಅಟ್ ವೆರಿ ಹೈ ರೇಟ್. ಸೊ ಈ ಕೋರ್ಟ್ ಆ್ಯಕ್ಚುಲಿ ಡಾಕ್ಯುಮೆಂಟ್ ಮಾಡಿ ಇಟ್ಟಿರ್ತಾರೆ, ಜೋಸೆಫ್ ಎಲ್ಲ ಇದೆಲ್ಲ ಬರ್ದಿಟ್ಟಿರ್ತಾರೆ, ಹೆಂಗೆ ಇದೆಲ್ಲ ಏನಂತಾರೆ, ಇದು ಮಾಫಿಯಾ ಹೆಂಗೆ ನಡೀತಾ ಇದೆ, ಆರ್ಗನ್ ಟ್ರಾಫಿಕಿಂಗ್ ಮಾಫಿಯಾ ಅಂತ. ಸೊ ನಾರ್ಮಲ್ ಆಗಿ ಇವರು ಒಂದು ವಿಷಯ ಹೇಳ್ತಾರೆ, ಇದೆಲ್ಲ ಡಾಕ್ಯುಮೆಂಟ್ ಮಾಡಿಬಿಟ್ಟು ಈ ಲಾಯರ್ ಕೊಡ್ತಾನೆ, ಆ ಲಾಯರ್ ಕೋರ್ಟಲ್ಲಿ ಹೇಳ್ತಾ ಇರ್ತಾನೆ. ಸೊ ಒಂದು ವೇಳೆ ಈ ನಾರ್ಮಲ್ ಆಗಿ ಆರ್ಗನ್ ಡೊನೇಟ್ ಮಾಡಿದ್ರೆ, ಕರೆಕ್ಟಾಗಿ ಲೀಗಲ್ ವೇ ಆಗಿ ಮಾಡಿದ್ರೆ ಬರೀ 10 ಲಕ್ಷ ಏನೋ ಸಂಪಾದಿಸ್ಬೋದು. ಬಟ್ ಇಲ್ಲೀಗಲ್ ಆಗಿ ಈ ರೂಟ್ ಎಲ್ಲ ಅವಾಯ್ಡ್ ಮಾಡಿ ಡೈರೆಕ್ಟ್ ಫಾರಿನರ್ ಸೆಲ್ ಮಾಡಿದ್ರೆ 1 ಕೋಟಿ ಮಾಡ್ತಾರಂತ ಹಾಸ್ಪಿಟ್ಲ್ ಅವರು. ಸೊ ಇವರು ಲಾಲ್ಚಿ ಆದರು ಹಾಸ್ಪಿಟ್ಲ್ ಅವರು. ಆ್ಯಂಡ್ ಯಾರು ಬದುಕಿರ್ತಾರೋ ಅವ್ರನ್ನೇ ಸಾಯಿಸ್ಬಿಟ್ರು, 2 ಲೈಫ್ ತೊಗೊಂಡ್ಬಿಟ್ಟು 1 ಕೋಟಿ ಕಾಸು ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಕೋರ್ಟಲ್ಲಿ ಹೇಳ್ತಾ ಇರ್ತಾರೆ. ಬಟ್ ಬೈ ದ ಟೈಮ್ ಜೋಸೆಫ್ ತೀರೋಗಿರ್ತಾರೆ. ಈ ಆಫರ್ಡ್ ಹಿಮ್ಸೆಲ್ಫ್ ಆಸ್ ಅ ಬೇಟ್ ಈ ಮಾಫಿಯಾನ ಸಿಕ್ಕಾಕ್ಸಕ್ಕೆ. ಲಾಸ್ಟಲ್ಲಿ ಗೌರ್ಮೆಂಟ್ ಇವಂಗೆ ಮೆಡಲ್ ಕೊಡ್ತಾರೆ, ಬಟ್ ಬೈ ದಟ್ ಟೈಮ್ ಈಸ್ ಆಲ್ರೆಡಿ ಡೆಡ್. ಸೊ ಬಾಡಿನ ಅವ್ರ ಎಕ್ಸ್-ವೈಫು ಮತ್ತು ಅವ್ರ ಡಾಟರ್ ಜೊತೆ ಬರಿ ಮಾಡಿರ್ತಾರೆ. ಸೊ ಇದು ಒಂದು ಕೈಂಡ್ ಆಫ್ ಸ್ಯಾಡ್ ಸ್ಟೋರಿನೇ. ಬಟ್ ಕೊನೆಗೆ ಆ್ಯಕ್ಚುಲಿ ಯಾರು ತಪ್ಪು ಮಾಡಿದ್ರು ಅವರು ಸಿಕ್ಕಾಕೊಳ್ತಾರೆ. ಸೊ ಜೋಸೆಫ್ ಲೈಫ್ ಒಂಥರ ಕಂಪ್ಲೀಟ್ಲಿ ಡಿವ್ಯಾಸ್ಟೇಟಿಂಗು, ಡಿಪ್ರೆಸಿಂಗ್, ಬಿಕಾಸ್ ಅವ್ರ 2-3 people he loved ಆ್ಯಕ್ಚುಲಿ. ಅವ್ರ ಇಸ್ ಲವರ್ ಮತ್ತು ಅವ್ರ ಎಕ್ಸ್-ವೈಫ್. ಆ್ಯಕ್ಚುಲಿ ಆ ಲವರ್ ಗೊತ್ತಾಗೋಕ್ಕಿಂತ ಮುಂಚೆನೇ ಅವ್ರ ವೈಫ್ನ ತುಂಬ ಲವ್ ಮಾಡ್ತಾ ಇರ್ತಾನೆ. ಬಟ್ ಒನ್ಸ್ ಈ ನ್ಯೂ ಅಬೌಟ್ ಈಸ್ ಲವರ್ಸ್ ಡೆತ್, ಅದಾದಮೇಲೆ ಫುಲ್ ಕಂಪ್ಲೀಟ್ಲಿ ಡಿಪ್ರೆಸ್ ಆದಾಗ ಅವ್ರ ಎಕ್ಸ್-ವೈಫ್ನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಡಿಸ್ಟೆನ್ಸಲ್ಲಿ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾನೆ. 3rd ಪರ್ಸನ್ ಬಂದುಬಿಟ್ಟು ಅವ್ರ ಮಗಳು.
ಅವಳ ಮಗಳು ತುಂಬ ಪ್ರೀತಿಸ್ತಾ ಇರ್ತಾನೆ. ಒಂದ್ಸಲಿ ಅವಳು ಆಕ್ಸಿಡೆಂಟಲ್ಲಿ ತೀರೋದ್ಲ ಅಂತ ಗೊತ್ತಾದ ಮೇಲೆ ಕಂಪ್ಲೀಟ್ಲಿ ಇನ್ನೂ ಡಬಲ್ ಎಫೆಕ್ಟ್ ಬೀಳೋದು ಅವನ ಮೇಲೆ. ಸೊ 3 ಪರ್ಸನ್ ಡೆತ್ ಆದಮೇಲೆ ಅವ್ನಿಗೆ ಇನ್ನೇನು ಬದುಕಿರೋದು ಏನು ಯೂಸ್ ಇಲ್ಲ ಅಂತ ಲಾಸ್ಟಲ್ಲಿ ಈ ಆಫರ್ಸ್ ಹಿಮ್ಸೆಲ್ಫ್ ಆಸ್ ಅ ಬಿಟ್ ಟು ಟ್ರ್ಯಾಕ್ ಡೌನ್ ದಿಸ್ ಮಾಫಿಯಾ ಆ್ಯಂಡ್ ಕೊನೆಗೂ ಸಿಗಾಕೊಳ್ತಾರೆ, ಲಾಸ್ಟಲ್ಲಿ ತೀರೋಗ್ತಾರೆ. ಸೊ ಈ ಫಿಲ್ಮ್ ನೋಡಿ ನೀವು, ಫಿಲ್ಮ್ ಆರಾಮಾಗಿ ಯೂಟ್ಯೂಬಲ್ಲೇ ಸಿಗುತ್ತೆ, ಜಸ್ಟ್ ಟೈಪ್ ಜೋಸಫ್ ಅಂತ ಕಂಪ್ಲೀಟ್ ಫಿಲ್ಮೇ ನೋಡ್ಬೋದು. ಒಂದ್ಸಲಿ ಚೆಕ್ಔಟ್ ಮಾಡಿ, ತುಂಬ ಚೆನ್ನಾಗಿದೆ. ತುಂಬ ಸ್ಲೋ ಪೇಸಿಂಗ್ ಇದೆ, ಆದರೆ ನಿಮಗೆ ಇಮ್ಮಿಡಿಯೇಟ್ ಆ್ಯಕ್ಷನ್ಸ್ಗಳು ಇಲ್ಲ ಇಮ್ಮಿಡಿಯೇಟ್ ಥ್ರಿಲ್ಲರ್ ಕೊಡುತ್ತಂತ ಆ ಥರ ಏನಿಲ್ಲ. ತುಂಬ ಸ್ಲೋ ಪೇಸಿಂಗ್ ಇದೆ. ಆಮೇಲೆ ಒಂದು ಪಾಯಿಂಟಲ್ಲೂ ನಿಮಗೆ ಬೋರ್ ಹೊಡಿಯಲ್ಲ. ಚೆಕ್ಔಟ್ ಮಾಡಿ, ನಂಗೆ ಒಂದ್ಸಲ ಹೇಳಿ ಹೆಂಗೆ ಮೂವಿ ಅನ್ಸ್ತಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.